ಡೀಲ್ ಲೀಡರ್. ನಮಸ್ಕಾರ. ಸಮಸ್ತ ಬಿಎನ್ ಟಿವಿ ವೀಕ್ಷಕರಿಗೂ ದ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ರು ಭಾಗಿಯಾಗಿದ್ದಾರೆ. ಇವರೊಂಥರ ಕಾಂಟ್ರವರ್ಸಿಗೆ ಕೇರ್ ಆಫ್ ಅಡ್ರೆಸ್ ಇದ್ದಂಗೆ. ಆದ್ರೆ ರಾಜಕೀಯವೇ ಆಗ್ಲಿ, ಚಿತ್ರರಂಗವೇ ಆಗ್ಲಿ, ಅಥವಾ ಬೇರೆ ಕ್ಷೇತ್ರವೇ ಆಗ್ಲಿ, ತನಗೆ ತಪ್ಪು ಅನ್ಸಿದ್ರೆ ಯಾರಿಗಾದ್ರೂ ಚಾಲೆಂಜ್ ಮಾಡುವಂತಹ ಹೀರೋ. ತನ್ನ ಹೋರಾಟಗಳ ಮೂಲಕ ಎಲ್ಲರನ್ನ ನಡುಗಿಸುವಂತಹ ಲೀಡರ್. ಅವರು ಮತ್ತಿನ್ಯಾರು ಅಲ್ಲ, ಲಾಯರ್ ಜಗದೀಶ್ ಕುಮಾರ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಲಾಯರ್ ಆಗೋದಕ್ಕಿಂತ ಮೊದಲು ನಿಮ್ಮ ಹುಟ್ಟಿ ಬೆಳೆದಂತಹ ಒಂದು ರೀತಿ ಹೇಗಿತ್ತು, ಎಲ್ಲಿ ಹುಟ್ಟಿದ್ರಿ, ಅದ್ರ ಬಗ್ಗೆ ಒಂಚೂರು ಮಾತನಾಡ್ತಾ ಹೋಗೋಣ ಸರ್. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಎಲ್ಲಿ ಅಂತ? ನಮ್ ತಾಯಿ ಹೆಸರು ಸುಶೀಲಾ ಅಂತ. ಮೂಲತಃ ಅವರು ಕಂಟೋನ್ಮೆಂಟ್ ಅವ್ರ ತಂದೆ ತುಂಬಾ ದೊಡ್ಡ ಕಾಂಟ್ರಾಕ್ಟರ್. ಆಗಿನ ಕಾಲದಲ್ಲಿ ವಾಸ್ ಎ ವೆರಿ ಬಿಗ್ ಕಾಂಟ್ರಾಕ್ಟರ್ ಫ್ಯಾಮಿಲಿ ನಮ್ಮ ತಾಯಿಯವರು. ಸೊ ಅಲ್ಲಿ ನಮ್ಮ ತಾಯಿಯವರು ಹುಟ್ಟಿದ್ದು. ನಮ್ಮ ತಂದೆ ತಾಯಿ ಇಬ್ರು ಮದುವೆ ಮಾಡ್ಕೊಂಡ್ರು. ನಮ್ಮ ತಂದೆಯವರು ಕೊಡುಗೆಯಲ್ಲಿ ಐ ಥಿಂಕ್ 1976 ದೇ ಗಾಟ್ ಮ್ಯಾರಿಡ್. ಅಲ್ಲೆಲ್ಲೋ IT ಹತ್ರ ಮದ್ವೆ ಮಾಡ್ಕೊಂಡಿದ್ದು, ಅದು ಚೌಲ್ಟ್ರಿನಲ್ಲಿ. 77 ಐ ವಾಸ್ ಬಾರ್ನ್. ITI ಹಾಸ್ಪಿಟಲ್ ಅಂತ ಇತ್ತು ಮುಂಚೆ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ. ಸೊ ಆ ಹಾಸ್ಪಿಟಲ್ ಅಲ್ಲಿ ನನ್ನ ಜನನ ಆಗುತ್ತೆ. ಸೊ ನಾನು ನಮ್ಮ ಎಂಟೈರ್ ಫ್ಯಾಮಿಲಿಗೆ ಮೊದಲು ಮಗುವದಿಂದ ಸೊ ಐ ವಾಸ್ ಟೇಕಿಂಗ್ ಕೇರ್ ವೆಲ್. ಸೊ ಹಂಗಾಗಿ ಜೊತೆನಲ್ಲಿ ಇಬ್ರು ತಮ್ಮಂದಿದ್ದಾರೆ. ಸೊ ಒಟ್ಟು 3 ಜನ ಅಣ್ಣ ತಮ್ಮಂದ್ರು ನಾವು. ಎರಡನೇವನು ಕೂಡ ಲಾಯರ್ ಆಗಿದ್ದಾನೆ. ತಂದೆ ಅವ್ರದ್ದು ಇಲ್ಲಿ ಜಮೀನ್ದಾರ್ ಫ್ಯಾಮಿಲಿ, ಸಣ್ಣ ಜಮೀನ್ದಾರ್ ಫ್ಯಾಮಿಲಿ ಆಗಿನ ಕಾಲದಲ್ಲಿ. ಇವತ್ತು ಆ ಸಣ್ಣ ಜಮೀನ್ದಾರನೇ ದೊಡ್ಡ ಮಟ್ಟದಲ್ಲಿ ಇದೆ. ಇವತ್ತು ಸಣ್ಣ ಜಮೀನ್ದಾರ್ ಫ್ಯಾಮಿಲಿ. ಬೇಸಿಕಲಿ ಐ ಥಿಂಕ್ ಫ್ಯಾಮಿಲಿ ಏನಿದೆ, ಇಟ್ ಇಸ್ ಕನೆಕ್ಟೆಡ್ ಟು ಕೆಂಪೇಗೌಡರ ಫ್ಯಾಮಿಲಿ ಅಂತ ಒಂದು ಚರ್ಚೆ. ಆಮೇಲೆ ಈ ಒಂದು ಕೊಡುಗೆಯಲ್ಲಿ ಏನಿದೆ, ನಾಡಪ್ರಭು ಕೆಂಪೇಗೌಡರು 15ನೇ ಶತಮಾನದಲ್ಲಿ 3 ತಲೆಮಾರು ಯಲಂಕ ಮಾಗಡಿ ಎಲ್ಲ ಆಡಳಿತ ಮಾಡಿದ್ರು. ಈ ಯಲಂಕದಲ್ಲಿದ್ದಾಗ ಇದು ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿಯ ತವರೂರು ಅಂತ ಇದು. ಹಂಗಾಗಿ ಆ ಕೊಡುಗೆಯಲ್ಲಿ ಇದಕ್ಕೆ ಐತಿಹಾಸಿಕವಾಗಿ ವಿರೂಪಾಕ್ಷಪುರ ಅಂತ ಹೆಸರಿತ್ತಂತೆ. ವಿರೂಪಾಕ್ಷಪುರ ಯಾಕಿತ್ತು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪವನ್ನ ಕೊಡ್ತಾ ಇದ್ರಂತ, ಅದಕ್ಕೆ ವಿರೂಪಾಕ್ಷಪುರ ಅಂತ ಹೆಸರಿಟ್ಟಿದ್ರು. ಇಲ್ಲಿ ವಿರೂಪಾಕ್ಷಪುರ ದೇವಸ್ಥಾನ ಸಣ್ಣ ಪುಟ್ಟ ಇದೆ ಅದು. ನಾನು ಓದಿದ್ದು ಎಲ್ಲ ಇಲ್ಲೇ 4th ಸ್ಟ್ಯಾಂಡರ್ಡ್ ವರೆಗೂ ಇಲ್ಲೂ ಓದ್ದೆ. SVVK ಅಂತ, ಶ್ರೀ ವಿನಾಯಕ ವಿದ್ಯಾಕೇಂದ್ರ ಅಂತ, ಅಲ್ಲಿ 4th ಸ್ಟ್ಯಾಂಡರ್ಡ್ ಓದ್ದೆ. ಸ್ವಲ್ಪ 3 ಜನ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂತೇಳಿ BL ಗೆ ಸೇರಿಸಿದ್ರು, ಭಾರತ್ ಎಲೆಕ್ಟ್ರಾನಿಕ್ಸ್. ದಟ್ ವಾಸ್ ಮೈ ಬಾಲಿವುಡ್. ಆಗಿನ ಕಾಲದಲ್ಲಿ ನಮ್ಗೆ ಒಂಥರ ಬಾಲಿವುಡ್ ಸ್ಕೂಲ್ ಇದ್ದಂಗೆ. ಯುರೋಪಿಯನ್ ಕಡೆ ಮೇಲೆ ಬಾಲಿವುಡ್ ಸ್ಕೂಲ್ಗಿಂತ ಚೆನ್ನಾಗಿದೆ. ಸೊ ಸೆಕೆಂಡ್ PU ವರ್ಗೂ ಅಲ್ಲಿ ಮಾಡಿದೆ. ಸೆಕೆಂಡ್ PUC ಸ್ವಲ್ಪ ಸೈನ್ಸ್ ತಗೊಂಡಾಗ ಫೇಲ್ ಆಗ್ಬಿಟ್ಟೆ, ಓದಕ್ಕಾಗಿಲ್ಲ, ಫೇಲ್ ಆಗ್ಬಿಟ್ಟೆ. ಸೆಕೆಂಡ್ PU ಆದ್ಮೇಲೆ ನಾನು ಓದಕ್ ಹೋಗ್ಲಿಲ್ಲ. ಲೇಟರ್ ಹಾಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಐ ವಾಸ್ ಅರ್ನಿಂಗ್ ಲಾಟ್. ನನ್ಗೆ ಹಣ ಮಾಡ್ಬೇಕು ಅಂತ ಆಸೆ ಇತ್ತು. CMC ನಲ್ಲಿ ಕಾಂಟ್ರಾಕ್ಟರ್ ಅದೇ, BDNL ಕಾಂಟ್ರಾಕ್ಟರ್ ಅದೇ, BBMP ನಲ್ಲಿ ಕಾಂಟ್ರಾಕ್ಟರ್ ಅದೇ. ಇವನ್ ಐ ಎಲಿವೇಟೆಡ್ ಟು ದ ಲೆವೆಲ್ ಆಫ್ ನ್ಯಾಷನಲ್ ಹೈವೇಗಳಿಗೂ ಕೂಡ ನಾನು ಡಾಂಬರೀಕರಣ ಮಾಡಿದೀನಿ, ಕನ್ಸ್ಟ್ರಕ್ಷನ್ಸ್ ಮಾಡಿದೀವಿ. ಬರೀ ಲಾಯರ್ ಮಾತ್ರ ಅಲ್ಲ, ಕಾಂಟ್ರಾಕ್ಟರ್. ಬಿಫೋರ್ ಬಿಕಮಿಂಗ್ ಎ ಲಾಯರ್ ಐ ವಾಸ್ ಎ ಕಾಂಟ್ರಾಕ್ಟರ್. ನನ್ನ ಜೀವನದ ಆವಾಗ ಎಜುಕೇಶನ್ ಸೆಕೆಂಡ್ PUC ನೇ ಇತ್ತು. ನನ್ನ ಹೆಂಡತಿ ಬಂದ್ಬಿಟ್ಟು ಸ್ಮಿತಾ ಅಂತ, ಗುಜರಾತಿ. ಆಕೆ ಪರಿಚಯ ಆಗಿ ಲವ್ ಆಯ್ತು. ಅವಳೇ ನಮ್ಮ ಮನೇಲಿ ಬಂದು ಕೇಳಿದ್ಲು ಮದುವೆ ಮಾಡ್ಕೊಂತೀನಿ ಅಂತ. ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಕೊಟ್ರು. ಮೊದಲನೇ ಹೆಂಡತಿ. ಗೌಡ್ರು ಮತ್ತೆ ಗುಜರಾತಿಗಳ ಒಂದು ಸಂಗಮವೇ ನನ್ನ ಮಗ ಹುಟ್ಟಿರೋದು. ಏನೋ ದಟ್ಸ್ ಎ ಡಿಫರೆಂಟ್ ಚಾಪ್ಟರ್. ಸೊ ನನ್ನ ಹೆಂಡತಿ ಮಗ ಹುಟ್ಟಿದ್ಮೇಲೆ ನನ್ನ ಮಗನ ಅಡ್ಮಿಷನ್ ಮಾಡಕ್ ಹೋದಾಗ ಅಲ್ಲಿ ಕೇಳಿದ್ರು ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ. ಅವಳು BSc MBA ಅಂತ ಹೇಳಿದ್ರು. ನಾನು ಸೆಕೆಂಡ್ PUC ಅಂತಂದೆ. ಅವಳು ಮುಖ ಚಿಕ್ಕದಾಯ್ತು. ಮನೆಗೆ ಬಂದ್ಮೇಲೆ ಹೇಳಿದ್ಲು, ಇಲ್ಲ ನೀವು ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಕೊಬೇಕು, ಯು ಹ್ಯಾವ್ ಟು ಸ್ಟಡಿ ಫಾರ್ ಅಟ್ ಲೀಸ್ಟ್ ಫಾರ್ ದ ಸೇಕ್ ಆಫ್ ಮೈ ಸನ್ ಅಂತ. ಸೊ ನಾನು ಅವಾಗ ರಾಜಸ್ಥಾನ್ ವಿದ್ಯಾಪೀಠದಿಂದ, ನನ್ಗೆ ಇಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ PUC ಮಾಡಕ್ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ನನ್ನ ಜೊತೆ ಓದೋರೆಲ್ಲ ಇಂಜಿನಿಯರ್ಸ್ ಆಗಿ ದುಡಿತಾ ಇದ್ರು. ನಾನು ಈ ಏಜ್ ಅಲ್ಲಿ ಸೆಕೆಂಡ್ PUC ಕೂತ್ಕೊಂಡ್ರೆ ಅಂತ ಹೇಳಿ ರಾಜಸ್ಥಾನ್ ವಿದ್ಯಾಪೀಠದಿಂದ ಡಿಸ್ಟೆನ್ಸ್ ಎಜುಕೇಶನ್, ಅದೇ ಈಗ ಕಾಂಟ್ರವರ್ಸಿ ಆಗಿರೋದು. ಈ LLB ಕೂಡ ಅದೇ ಕಾಂಟ್ರವರ್ಸಿ ಆಗಿ ತಗೊಂಡ್ಬಂದಿರೋದು. ದೆನ್ ಐ ಡಿಡ್ ಮೈ ಸೆಕೆಂಡ್ PU ಫ್ರಮ್ ರಾಜಸ್ಥಾನ್ ವಿದ್ಯಾಪೀಠ. ಎಕ್ಸಾಮ್ ನಾನು ತಿರುಪತಿನಲ್ಲಿ ಬರ್ತಿದ್ದು. ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಕೊಂಡೆ. ಕುವೆಂಪು ಯೂನಿವರ್ಸಿಟಿನಲ್ಲಿ BBM ಗೆ ಡಿಸ್ಟೆನ್ಸ್ ಎಜುಕೇಶನ್ ಜಾಯ್ನ್ ಆದೆ. ಐ ಡಿಡ್ ಮೈ BBM ಆಲ್ಸೋ. 2009 ಐ ಬಿಲೀವ್ ಐ ಜಾಯ್ನ್ಡ್ ಲಾ. ಅವಾಗ ಮಗನ್ನ ಎಲ್ಲೋ ಶಾಲೆಗೆ ಸೇರ್ಸೋಕ್ ಹೋದ್ಮೇಲೆ ನಿಮಗ್ ಓದ್ಬೇಕು ಅಂತ ಹೇಳಿ ಹೆಂಡತಿ ಹೇಳೋದು. ಅದೇ ಅವ್ರು ಏನೇನ್ ಹೇಳ್ತಾರೆ ಅಂದ್ರೆ, ಅವಳು ನನ್ನ ಜಗದೀಶ್ ಅಂತ ಕರ್ತಿದ್ರು. ಜಗ್ಸ್ ಅಂತ ಇತ್ತು. ಜಗ್ಸ್ ಎಲ್ಲ ಓಕೆ, ಮಗುನ ಶಾಲೆ ಕರ್ಕೊಂಡು ಹೋದಾಗ ನೀನ್ ಸೆಕೆಂಡ್ PUC ಅಂತ ಬರ್ತಾರೆ ನನಗೆ ಒಂಥರ ಅವಮಾನ ಆಗುತ್ತೆ, ಮಗುಗೂ ಅವಮಾನ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಒನ್ ಡಿಗ್ರಿ, ಅಟ್ ಲೀಸ್ಟ್ ಒಂದು ಡಿಗ್ರಿ ಆಗುತ್ತೆ. ಯಾಕಂದ್ರೆ ಅವಳು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಇತ್ತು ಅವಳು.
ಮುಂಬೈನಲ್ಲಿ ಶಿ ಸ್ಟಡಿಡ್ ಇನ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್. ಒಳ್ಳೆ ಇಂಗ್ಲಿಷ್ ಇತ್ತು ಅವಳು, ಒಳ್ಳೆ ಪ್ರೆಸೆಂಟೇಶನ್ ಇತ್ತು, ಒಳ್ಳೆ ನಾಲೆಜ್ ಇತ್ತು. ಆಕ್ಚುಲಿ ಇತ್ತ ರಾಜಕಾರಣಿ ಆಗ್ಬೇಕು 2009 ಐ ವಾಂಟೆಡ್ ಟು ಬಿಕಮ್ ಎ ಕಾರ್ಪೊರೇಟರ್ ಅಂತ, ಬಟ್ ಅಲ್ಲಿ ರಿಸರ್ವೇಶನ್ ಲೇಡಿ ಆಗ್ಬಿಡ್ತು. ನನ್ನ ವೈಫ್ ಕೆಳಗೆ ನಿಂತ್ಕೊಳ್ಳೋಣ ಅನ್ಬಿಟ್ಲು. ಸೊ ಅಲ್ಲಿ ನನಗೂ ನನ್ನ ವೈಫ್ಗೆ ವೈಮನಸ್ಸಿಗೆ ಅದೇ ಕಾರಣ ಆಯ್ತು. ನಾನು ನಿನ್ನ MBA ಓದಿಸ್ದೆ, ನಿನ್ಗೆ ಇದೆಲ್ಲ ಮಾಡ್ಕೊಟ್ಟೆ, ಬಟ್ ನೀನ್ ನನ್ನ ರಾಜಕೀಯಕ್ಕೆ ಅಟ್ಲೀಸ್ಟ್ ಕಾರ್ಪೊರೇಟರ್ ನಿಂತ್ಕೊಂಡೇವ ಅಂತಂದು. ಹಂಗಾಗಿ ನಾನು ಅವಳಲ್ಲಿ ನನಗೆ ವೈಮನಸ್ಸು ಬೆಳ್ಕೊಂಡು ಈ ಮಟ್ಟಕ್ಕೆ ವಿರಸ ಆಗಿ ಡೈವರ್ಸ್ ಆಗಕ್ಕೂ ಕೂಡ ರಾಜಕೀಯನೇ ಕಾರಣ. ರಾಜಕೀಯಕ್ಕೋಸ್ಕರ ಮದ್ವೆ ಜೀವನನ ಬಿಡ್ತೀರಿ? ಅಲ್ಲ, ಯಾಕಂದ್ರೆ ನನ್ಗೊಂದು ಐಡೆಂಟಿಟಿ ಬೇಕು. ಸೊ ನಾನು ಒಬ್ಬ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಇಷ್ಟ ಇಲ್ಲ. ನಾನು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಯಾವ್ದನ್ನ ಕಾಲೇಜಲ್ಲಿ ಲೆಕ್ಚರ್ ಆಗ್ಬೇಕು ಅಂತ ನನ್ಗೆ ಇಷ್ಟ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ತುಂಬಾ ದೊಡ್ಡ ಅನುಭವ ಬರ್ತದೆ. ಅದನ್ನ ಮಕ್ಕಳಿಗೆ ಯೂನಿವರ್ಸಿಟಿ ದೊಡ್ಡದಕ್ಕೆ ಗುರಿ ಇಡಬೇಕು. ಹೊಡೆದ್ರೆ ಆನೇನೆ ಹೊಡೆದಾಕ್ಬೇಕು, ಇಲ್ಲ ಮುಟಗೆ ಹೋಗ್ಬಾರ್ದು. ಯಾವ್ದನ್ನ ನಾಯಿ ಮರಿ ಇಲ್ಲ ಮುಟ್ಟೋದಿಲ್ಲ ನಾವು. ಲಾಯರ್ಗೆ ಲಾ ಗೊತ್ತಿರುತ್ತೆ. ರಾಜಕಾರಣಿ ಅಂತಂದ್ರೆ ಈಸ್ ಎ ಲಾ ಮೇಕರ್. ನೀನು ಲಾಯರ್ ಆಗಿದ್ರೆ ಮಾತ್ರ ಒಳ್ಳೆ ರಾಜಕಾರಣಿಯಕ್ಕೆ ಸಾಧ್ಯ. ಆಮೇಲೆ ಈ ಲಾ ಅನ್ನೋದನ್ನ ಫ್ರಿಸ್ಕ್ ಮಾಡಕ್ಕೆ, ಅಂದ್ರೆ ಬೇರೆ ಎದುರಾಳಿಗಳನ್ನ ಮುಗ್ಸಕ್ಕೆ ಉಪಯೋಗಿಸಬಹುದು ನೀನು ಅಂತ ಹೇಳಿ ಶಿ ಗೈಡೆಡ್ ಮಿ. ಅವಳು ಗೈಡೆನ್ಸ್ ಕರೆಕ್ಟ್ ಆಗಿತ್ತು. ಆಮೇಲೆ ಹೇಳಿದ್ರು ನಾವೆಲ್ಲ ಡಾಕ್ಟರ್ ಆಗಿದ್ದೀವಿ ಕಣೋ, ಅಟ್ಲೀಸ್ಟ್ ನೀನ್ ಲಾಯರ್ ಆದ್ರೆ ಆಮೇಲೆ ಯು ವಿಲ್ ನಾಟ್ ಬಿಕಮ್ ಎ ಲಾಯರ್, ಯು ವಿಲ್ ಬಿಕಮ್ ಎ ಫೇಮಸ್ ಲಾಯರ್. ನಿನ್ನಲ್ಲಿ ಆ ಫೈರ್ ಇದೆ. ರಾಮ್ ಜೇಠ್ಮಲಾನಿ ತರ ನೀನು ಒಂದ್ ದಿವಸ ಆಗ್ತೀಯ ನೀನು ಅಂತ ಹೇಳಿ 2010 ಅಲ್ಲಿ ಅವಳೆ ಕರ್ಕೊಂಡು ಅಡ್ಮಿಷನ್ ಮಾಡಿದ್ಲು. ಅವಳು ಅಡ್ಮಿಷನ್ ಮಾಡ್ಕೊಂಡು ಮನೆಗೆ ಬಂದು ನನ್ನ ಹೆಂಡತಿಗಳಿಗೆ ಇಬ್ಬರಿಗೂ ಜಗಳ ಆಯ್ತು. ಅವ್ಳು ದೀಪಾಗೂ ಇವ್ರಿಗೂ ಜಗಳ ಆಯ್ತು. ಕಾರಣ ಏನಕ್ಕೆ ಅಂತಂದ್ರೆ ಶಿ ಡಿಡ್ಂಟ್ ಲೈಕ್ ಮೀ ಗೆಟಿಂಗ್ ಇನ್ ಟು ಪಾಲಿಟಿಕ್ಸ್. ಬಟ್ ಅವ್ಳು ದೀಪಾ ವಾಸ್ ವೆರಿ ಪರ್ಟಿಕ್ಯುಲರ್. ನೀನ್ ಆದ್ರೆ ಲೈಫಲ್ಲಿ ಆಗ್ತೇ ಕಣ, ನನ್ನ ಸ್ನೇಹ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀನ್ ಲಾ ಬಿಡ್ಬೇಡ ಅಂತ ಹೇಳಿ ಶಿ ಕ್ವಿಟ್ ಮೈ ಲೈಫ್. ನೀವಿಬ್ರು ಕಿತ್ತಾರ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಶಿ ಕ್ವಿಟ್ ಬೋತ್ ಆಫ್ ಅಸ್. ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ. ಬಟ್ ಅವಳು ಬಿಟ್ಮೇಲೆ ನನ್ಗೆ ಬೇಜಾರಾಯ್ತು. ನನ್ನನ್ನ ಒಬ್ಬ ರಾಜಕಾರಣಿ ಮಾಡಕ್ಕೆ ಬಂದಂತ ಸ್ನೇಹಿತೆಯನ್ನ ನನ್ನ ಹೆಂಡತಿ ತರ ಬಿಹೇವ್ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಆ ವೈಮನಸ್ಸು ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಆಗೇನೋ ನನ್ನ ಜೀವನದಲ್ಲಿ ಕಾಣೆ ಆಗ್ಬಿಟ್ಲು. ಬಟ್ ನಾನು ಲಾನ ಸೇರಿಸಿದ್ನಲ್ಲ, ನಾನು ಇದ್ರ ಮೇಲೆ ಕಾನ್ಸಂಟ್ರೇಷನ್. ನಾನು ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು. ಐ ಕ್ವಿಟ್ ಮೈ ಕಾಂಟ್ರಾಕ್ಟ್ ಕೆಲಸ ಮಾಡೋದು ನಿಲ್ಸ್ಬಿಟ್ಟೆ. ನಾನು ಹೇಳಿದೆ ದುಡ್ಡು ಸಾಕಷ್ಟು ಮಾಡಿದೀನಿ, ನನ್ಗೆ ಬೇಕಾಗಿಲ್ಲ. ಜೀವನ ಮಾಡಕ್ಕೆ ಒಂದ್ 2 ಲಕ್ಷ ಬಾಡಿಗೆ ಬರುತ್ತೆ, ಒಂದಷ್ಟು ವಾಟರ್ ಬಿಸ್ನೆಸ್ ಇದೆ, ಸಾಕು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಇರಲಿಲ್ಲ. ಫಸ್ಟ್ ಇಯರ್ ಲಾನಲ್ಲೇ ನಾನು ಅರೆಸ್ಟ್ ಮಾಡ್ತಾರೆ. 15 ಸುಳ್ಳು ಕೇಸ್ಗಳನ್ನ ಹಾಕಿ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಇಲ್ಲಿ ರವಿಕಾಂತೇಗೌಡ ಅಂತ ನಮ್ಮ ಜಾತಿಯವನೇ ಒಬ್ಬ DCP ಇದ್ದ, ಜಾಯಿಂಟ್ ಕಮಿಷನರ್ ಆಗಿದ್ದ. ಅವನು ಮತ್ತೆ ಒಕ್ಕಲಿಗನೇ, ಇವನು ಯಾರು ಅಶೋಕನೇ, ಇಬ್ರು ಒಕ್ಕಲಿಗರು ಸೇರ್ಕೊಂಡು ರೌಡಿ ಶೀಟರ್ ಮಾಡ್ತಾರೆ. ಇಬ್ರು ಒಕ್ಕಲಿಗರು ಸೇರ್ಕೊಂಡು 15 ಕೇಸ್ ಹಾಕ್ತಾರೆ. ಇಬ್ರು ಒಕ್ಕಲಿಗರು ಸೇರ್ಕೊಂಡು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ವಾಪಸ್ ಬಂದ್ಮೇಲೆ ನಮ್ ತಾಯಿ ಹಾಸಿಗೆ ಹಿಡಿತಾರೆ. ಅವ್ರಿಗೆ ಆಲ್ರೆಡಿ ನನ್ನನ್ನ ಜೈಲಿಗೆ ಹಾಕಿದಾಗ ನನ್ನ ತಾಯಿ ಹಾಸಿಗೆ ಹಿಡ್ಬಿಡ್ತಾರೆ. ವಾಪಸ್ ಬಂದ್ಮೇಲೆ ನಾನು ಹೆಂಡತಿ ಹೇಳ್ತಾರೆ, ಇದಕ್ಕೋಸ್ಕರ ನಾನು ನಿನ್ ಇನ್ನ ಲಾಗು ಸೇರ್ಕೊಂಬೇಡ, ರಾಜಕೀಯಕ್ಕೆ ಹೋಗ್ಬೇಡ, ನೋಡಿ ನಿನ್ ತಾಯಿನ ಬಲಿ ಕೊಡ್ತಾ ಇದ್ಯಾ ನೀನ್ ಅಂತ ಹೇಳ್ದು. ನೀನು ನಾನು ಬಲಿ ಕೊಟ್ರು ಪರವಾಗಿಲ್ಲ, ನಾನು ರಾಜಕೀಯ ಮಾಡೇಬೇಕು ಅಂತಂದಾಗ ಅವ್ಳು ನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಮಗುನ ಕರ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ನಾನು ಕೇರ್ ಮಾಡಲ್ಲ. 15 ಸಾವಿರ ನಮ್ಮ ತಾಯಿ ಸುತ್ತೋಗ್ತಾರೆ. ಆಮೇಲೆ ಅವ್ಳು ಫೋನ್ ಮಾಡ್ತೀನಿ, ಬರಲ್ಲ. ನನ್ನ ತಾಯಿ ಸಾಯಕ್ಕೆ ಹಿಂದಿನ ದಿವಸ ನಮ್ಮ ಮಾವನ್ಗೆ ಹೇಳ್ತಾರೆ, ಅವಳು ಇಲ್ಲ, ಮಗುನೂ ಇಲ್ಲ, ನಾಳೆಯಿಂದ ನಾನು ಸತ್ತೋದ್ರೆ ಟೀಮ್ ಮಾಡ್ಕೊಡ್ರೆ ಯಾರು ಇಲ್ಲ ನನ್ನ ಮಗನ್ಗೆ ಅಂತ ಎಮೋಷನಲ್ ಹೇಳ್ತಾರೆ. ತುಂಬ ಬೇಜಾರಾಗುತ್ತೆ ಆ ಟೈಮಲ್ಲಿ ನನ್ಗೂ. ತಮ್ಮಂದ್ರು ಬಿಟ್ಟೋಗ್ಬಿಡ್ತಾರೆ, ಇಬ್ರು ತಮ್ಮಂದ್ರು. ಅದೇ ಮೂಮೆಂಟ್ ಅಲ್ಲಿ ಅವರು ದೇ ಕ್ವಿಟ್ ದಿಸ್ ಹೋಮ್, ಈ ಮನೆನ ಬಿಟ್ಟೋಗ್ತಾರೆ. ಇದೇ ಮನೆನ ಈ ಮನೆ ಫುಲ್ ಬರ್ದಾಗಿತ್ತು. ನಮ್ಮ ತಾಯಿನೂ ಸುತ್ತೋಗ್ತಾರೆ ಮಾರನೇ ದಿವಸ. ನಮ್ಮ ತಾಯಿನ ಬರಿ ಮಾಡಿ ನಾನು 3 ದಿವಸ ಕೈ ತೊಳಿಲಿಲ್ಲ. ಅವ್ರನ್ನ ಮುಟ್ಟಿದೆ ಅಂತ ನಾನು ಊಟನೂ ಮಾಡಿಲ್ಲ, ಕೈ ತೊಳಿಲ್ಲ. ಸೊ ದಿಸ್ ವಾಸ್ ಅ ಲೈಫ್. ಅಂದ್ರೆ ಜೀವನದಲ್ಲಿ ನರಕ ಅನ್ನೋದಕ್ಕಿಂತ ಈ ಸೃಷ್ಟಿ ನನ್ನನ್ನ ಎಷ್ಟು ಪರೀಕ್ಷೆ ಮಾಡ್ಬೇಕು ಅಷ್ಟು ಪರೀಕ್ಷೆ ಮಾಡ್ಬೇಕು. ಎಲ್ಲಾ ಕಷ್ಟಗಳು ಕಷ್ಟ ಅನ್ನೋದಕ್ಕಿಂತ ಮೋಸ್ಟ್ಲಿ ಒಂದು ಚಿನ್ನನ ಬೆಂಕಿಲಿ ಹಾಕ್ಬೇಕಾಗತ್ತೆ, ಒಂದು ವಜ್ರನ ಶೈನ್ ಮಾಡ್ಬೇಕಾದ್ರೆ ಕತ್ತರಿಸ್ಬೇಕಾಗತ್ತೆ. ಅದಾದ್ಮೇಲೆ ಐ ಥಿಂಕ್ ಐ ಕೇಮ್ ಟು ರಿಷಿಕೇಶ್, ಉತ್ತರಕಾಶಿ, ಆ ತರ ಎಲ್ಲ ಸುತ್ತಾಡ್ಕೊಂಡು ಐ ವೆಂಟ್ ಟು ಜಮ್ಮು. ಅದಾದ್ಮೇಲೆ ಕಾಶ್ಮೀರಲ್ಲಿ ಇದ್ದೆ ಒಂದು 3 ತಿಂಗಳು. ಅಮರ್ನಾಥ್ ಹತ್ರಲ್ಲೇ ಇದ್ದೆ. ಅದಾದ ನಂತರ ಪಂಜಾಬಲ್ಲಿ ಅದೇ ಗೋಲ್ಡನ್ ಟೆಂಪಲ್ ಬಂದೆ. ಅದ ನಂತರ ವೆಸ್ಟ್ ಬೆಂಗಾಲ್ ಹೋದೆ. ಸ್ವಾಮಿ ವಿವೇಕಾನಂದ, ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ದು ಒಂದು ಯೂನಿವರ್ಸಿಟಿ ಇದೆ, ಅಲ್ಲಿ ಸ್ವಲ್ಪ ಟೀಚ್ ಮಾಡ್ತಾ ಇದ್ದೆ. ಆಮೇಲೆ ಡೆಲ್ಲಿಗೆ ಬಂದೆ, ಅರವಿಂದ್ ಕೇಜ್ರಿವಾಲ್ ಪರಿಚಯ ಆದ ಅಲ್ಲಿ. ಇನ್ನ CM ಆಗಿರ್ಲಿಲ್ಲ. ಆಮೇಲೆ ಪ್ರಶಾಂತ್ ಭೂಷಣ್ ಇವರೆಲ್ಲ ಅಲ್ಲಿ ಒಂದು ಟೀಮ್ ಪರಿಚಯ ಆಯ್ತು. ಐ ವಾಸ್ ದೇರ್ ವಿತ್ ದೆಮ್ ಫಾರ್ ಆಲ್ಮೋಸ್ಟ್ 4-5 ಮಂತ್ಸ್. ಆ ಮೂಮೆಂಟ್ ಅಲ್ಲಿ CM ಆಗ ಮೂಮೆಂಟ್ ಅಲ್ಲಿ ನಾನು ಕೂಡ ಅಲ್ಲಿದ್ದೆ. ಸೊ ಅರವಿಂದ್ ಮತ್ತೆ ಎಂಟೈರ್ ಟೀಮ್ ಪರಿಚಯ ಆಯ್ತು. ಪಾಸಿಬಲಿ ಅರವಿಂದ್ಗೆ ನಂಗೆ ಗೊತ್ತಿಲ್ದಿರ್ಬೋದು, ಯಾಕಂದ್ರೆ ಲಕ್ಷಾಂತರ ಜನ ಅಲ್ಲಿ ಸೇರಿದ್ವಿ. ಬಟ್ ಐ ನೋ ಇಮ್ ಪರ್ಸನಲಿ. ಸೊ ಅಲ್ಲಿ ನನ್ಗೆ ಸ್ಫೋಟಿಸ್ತು, ಅಂದ್ರೆ ಒಬ್ಬ ಅರವಿಂದ್ CM ಆಗ್ಬೇಕಾದ್ರೆ ನಾನೇ CM ಆಗ್ಬಾರ್ದು ಅಂತ. ಸೊ ಆ ಆಯಾಸಗಳನ್ನ ಹಂಗೆ ಇಟ್ಕೊಂಡು ಐ ಥಿಂಕ್ ಇಟ್ಸ್ 14 years 2010 ಸ್ಫೋಟಿಸಿದಂತ CM ಅನ್ನೋ ಆಸೆ ಇವತ್ತು ಜನರಿಗೆ ಹೇಳ್ತಾ ಇದೀನಿ. ಮತ್ತೆಲ್ಲ ಹೆಂಗ್ ಕಂಟಿನ್ಯೂ ಮಾಡಿದ್ರಿ ಮೇಡಮ್? ಅದು 2013ಗೆ ನನ್ನ ಜೊತೆಲಿ ಲಾ ಓದೋರೆಲ್ಲ ಲಾಯರ್ ಆಗ್ಬಿಟ್ಟು ಅಲ್ಲಿ ವಕಾಲತ್ ಹಾಕೋರು. ನನ್ನ ಕೇಸ್ಗಳನ್ನ ವಾದ ಮಾಡ್ಕೊಳಕ್ಕೆ ನಂಗೆ ಯಾರು ಲಾಯರ್ ತಗೊಳಲ್ಲ ಅಂತಂದ್ರೆ, ಯಾಕಂದ್ರೆ ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದು ನಮ್ ಸೀನಿಯರ್. ನಾನು ಹೇಳ್ಕೊಡ್ತೀನಿ ಕಣ, ನೀನೇ ವಾದ ಮಾಡೋದ್ರು. ಎಲ್ಲಾ ಕೇಸುಗಳು ನಾನೇ ವಾದ ಮಾಡಿ ಬೈ 2015 ಎಲ್ಲಾ ಕೇಸು ಡಿಸ್ಮಿಸ್ ಆಯ್ತು. ನನ್ನ ಮೇಲೆ ಆಗದಂತ ಎಂಟೈರ್ ಚಾರ್ಜಸ್. ಆಮೇಲೆ ಈ ರೌಡಿ ಶೀಟರ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ವಿ. ಹೈಕೋರ್ಟ್ ಒಬ್ಬ ಲಾ ಸ್ಟೂಡೆಂಟ್ ಮೇಲೆ ಇದನ್ನ ಮಾಡಿರೋ ತಪ್ಪು ಅಂತ ಹೇಳಿ
ಅಬ್ಸರ್ವೇಷನ್ಸ್ ಮಾಡಿ ಆ ರೌಡಿ ಶೀಟ್ ಅನ್ನ ತೆಗೆಯುವಂತ ಆದೇಶ ಮಾಡಿದ್ರು. ಆಮೇಲೆ ಕಾಂಪನ್ಸೇಷನ್ ಗೆ 2.5 crores ಹಾಕಿದ್ವಿ. ಇವನ್ ಮೇಲೆ ಯಾರೋ DCP ರವಿಕಾಂತೇಗೌಡ ಮತ್ತೆ ಸರ್ಕಾರದ ಮೇಲೆ. ನಮ್ ಸೀನಿಯರ್ ಬೇಡ, ಅದು ಸಿಸ್ಟಮ್ ಮೇಲೆ ಯಾಕೆ ಹೊರೆ ಮಾಡೋದು, ನಾವು ಫೈಟ್ ಮಾಡಿದ್ರೆ ಸಿಸ್ಟಮ್ಗೋಸ್ಕರ ಒಳ್ಳೆ ಸಿಸ್ಟಮ್ ಆಗ್ಲಿ ಅಂತ. ಆ ಸಿಸ್ಟಮ್ ಅಲ್ಲಿ ಕಾಂಪನ್ಸೇಷನ್ ಸ್ವಾರ್ಥಿ ಆಗ್ತೀವಿ ನಾವು ಅಂತೇಳಿ ಆ ಪಿಟಿಷನ್ ವಾಪಸ್ ತಗೊಂಡ್ವಿ. ಆ ರೌಡಿ ಶೀಟರ್ನ ಹೈಕೋರ್ಟ್ ಗೌರವಯುತವಾಗಿ ಅದನ್ನು ವಾಪಸ್ ತಗೊಳಕ್ಕೆ ಆದೇಶ ಮಾಡ್ತು. ದಟ್ ವಾಸ್ ಒನ್ ಥಿಂಗ್. ಐ ಥಿಂಕ್ ಬೈ 2016 ನಾನು 3 ವರ್ಷ ಲಾನ 6 ವರ್ಷ ಕಂಪ್ಲೀಟ್ ಮಾಡಿದೆ. ಮಗ ಇವಾಗ ಏನ್ ಮಾಡ್ತಿದ್ದಾರೆ? ಈಗ ಅವನು ಕೂಡ 3rd year ಲಾ ಮಾಡ್ತಾ ಇದ್ದಾನೆ. ನಿಮ್ಮೊಬ್ರಿಗೆ ಸ್ಟಾಪ್ ಆಗಲ್ಲ ಅಂತ ಹೇಳಿ ಮಗಂಗೂ ಅದನ್ನೇ ಮಾಡಿಸಿ. ಇವನ್ ನಮ್ಮ ಸೌಮ್ಯ ಏನಿದ್ದಾಳೆ, ಇವನ್ ಶಿ ಇಸ್ ಅ ಲಾಯರ್. ಆಕೆನೂ ಅಷ್ಟೇ. ಆಕ್ಚುಲಿ ಆಕೆನ ಮದ್ವೆ ಆಗಿದ್ದು ಊಟ ಮಾಡಾಕ್ಲಿ ಅಂತ. ಅಂದ್ರೆ ಸರ್, ಈಗ ಒಂದ್ ಕಡೆ ನೀವ್ ಲಾಯರ್ ಆಗ್ತಿದ್ದೀರಾ ಅನ್ನೋ ಕಾರಣಕ್ಕೆ ಮೊದಲನೇ ಹೆಂಡತಿ ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ನೀವ್ 2ನೇ ಮದ್ವೆ ಆಗ್ತೀರಿ, ಅವ್ರ ಲಾಯರೇ. ಲಾಯರ್ ಆಗಿ ನಾನು ಆ ಲಾ ಓದ್ತಾರೆ ನನ್ನ ಜೊತೆನಲ್ಲಿ. ಅಂಡ್ ನಮ್ಮ ಪಲ್ಸ್ ಜೊತೆ ಮ್ಯಾಚ್ ಆಗ್ತಾರೆ. ಇನ್ಫ್ಯಾಕ್ಟ್ ಮದ್ವೆ ಆದಾಗ ಅವ್ರ ಮೇಲೆ ಪ್ರೀತಿ ಗೀತಿ ಏನಿಲ್ಲ, ಏನೋ ಊಟ ಮಾಡಕ್ಕೆ ಒಬ್ರು ಬೇಕು ಅಂತ. ತದನಂತರ 10 ವರ್ಷದಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡಕ್ಕೆ ನಂಗೊಂದು ಅವಕಾಶ ಸಿಕ್ಕಿದೆ. ಐ ಲವ್ ಮೈ ವೈಫ್ ವೆರಿ ಮಚ್. ಯಾಕಂದ್ರೆ ಅದೇ ಹೇಳ್ತಾರಲ್ಲ, ಸುದೀಪ್ ಒಂದ್ ಮಾತು ಹೇಳ್ತಾರೆ, ನಾವೆಲ್ಲಾ ಸುತ್ತಾಡ್ತೀವಿ, ಇವಳನ್ನ ಮದ್ವೆ ಅವಳನ್ನ ಮದ್ವೆ, ಅವಳ ಬಗ್ಗೆ ಇಷ್ಟ ಇವಳ ಬಗ್ಗೆ ಇಷ್ಟ ಅಂತಾರೆ. ಕೊನೆಯಲ್ಲಿ ಒಬ್ರು ಸಿಗ್ತಾರೆ, ನಮ್ ಪರಿಚಯ ಇರಲ್ಲ, ಅವ್ರನ್ನ ಮದ್ವೆ ಆಗ್ತೀವಿ ಅಂತ. ಸುದೀಪ್ ಹೇಳಿದ್ ಮಾತು ಆಕ್ಚುಲಿ ನಿಜ. ಆಮೇಲೆ ಅವ್ರ ಜೊತೆ ಜೀವನ ಮಾಡ್ತಾ ಮಾಡ್ತಾ ಒಂದು ಸಮಯದಲ್ಲಿ ಅವ್ರ ಮೇಲೆ ನಿಜವಾಗ್ ಪ್ರೀತಿ ಆಗುತ್ತೆ ಅಂತ. ಆಕ್ಚುಲಿ ನನ್ನ ಜೀವನದಲ್ಲಿ ಅದು ನಿಜ ಆಯ್ತು. ಈಕೆ ಮೇಲೆ ಪ್ರೀತಿ ಇರ್ಲಿಲ್ಲ ನನ್ಗೆ. ಶಿ ವಾಸ್ ಆಲ್ಸೋ ಎ ವಿಡೋ. ಅಂದ್ರೆ ಮದ್ವೆ ಆಗಿ 3 ವರ್ಷಕ್ಕೆ ಗಂಡ ತೀರ್ಕೊಂಡ್ಬಿಡ್ತಾರೆ, ಒಂದ್ ಮಗು ಇರುತ್ತೆ, ಅವ್ರ ಪರಿಚಯ ಆಗುತ್ತೆ ಅಂತ ವಿ ಗೆಟ್ ಮ್ಯಾರಿಡ್. ಅಂಡ್ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬೆಳೆದು ಬರ್ತೀವಿ. ನಾನು ಹೇಳಿದೆ, ನನ್ಗೇನಾದ್ರು ತೊಂದರೆ ಆದ್ರೆ ನಿನ್ಗೆ ಒಬ್ಬ ಲಾಯರ್ ಬೇಕಾಗತ್ತೆ, ಯಾರು ವಕಾಲತ್ತಾಕಲ್ಲ ಸ್ವಾಮಿ ಅಂದಿದ್ದಕ್ಕೆ ನಾನೇ ಲಾ ಓದ್ತೀನಿ ಅಂತ ಹೇಳಿ ಆಕೆನ ಲಾ ಓದ್ಲು. ಮದುವೆ ಆದ್ಮೇಲೆ ಲಾ ಓದ್ಲು. ಮಗು ಇತ್ತು, ಆಕ್ಚುಲಿ 1 ವರ್ಷದ ಮಗು ಇತ್ತು. ಆ ಸಣ್ಣ ಮಗುನ ಮಾಡ್ಕೊಂಡು ಲಾ ಓದಿದ್ಲು. ನಾನು ಹೆಲ್ಪ್ ಮಾಡಿದೆ, ಎಕ್ಸಾಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಅಲ್ಲ, ಅವ್ಳು ಲಾ ಓದಕ್ಕೆ ಕಾರಣ ಏನು ಅಂತಂದ್ರೆ, ನನ್ನನ್ನು ಯಾರಾದ್ರೂ ಅರೆಸ್ಟ್ ಮಾಡಿದ್ರೆ ಒಬ್ಬ ಬಿಡಿಸ್ಕೊಂಬರಕ್ಕೋಸ್ಕರ ಒಬ್ಬ ಲಾಯರ್ ಬೇಕು ಅಂತೇಳಿ ಆಕೆನ ನಾನು ಲಾ ಓದಿಸ್ತೆ. ಆಕೆನ ಓದ್ಲು, ಕಂಪ್ಲೀಟ್ ಮಾಡಿದ್ಲು. ಶಿ ಇಸ್ ಆಲ್ಸೋ ಎನ್ ಎನ್ರೋಲ್ಡ್ ಅಡ್ವೊಕೇಟ್ ಇನ್ ಕರ್ನಾಟಕ ಬಾರ್ ಕೌನ್ಸಿಲ್. ಈ ತರ ಮಗು ಐತೆ ಮೇಡಮ್, ಒಂದು ಹೆಣ್ಮಗು ಐತೆ, ಐಶ್ವರ್ಯ ಅಂತ. ಓಕೆ ಸರ್, ಈಗ ನೆಕ್ಸ್ಟ್ ಗುರಿಗಳ ಬಗ್ಗೆ ಹೇಳ್ತಾ ಇದ್ರಿ. ನಾನು CM ಆಗ್ಬೇಕು, PM ಆಗ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಜೊತೆಗೆ ನಿಮ್ಮ ಲೈಫ್ ಒಂದ್ ರೀತಿ ಚೇಂಜ್ ಆಗೋಗ್ಬಿಟ್ಟಿದೆ. ಇಲ್ಲಿವರೆಗೂ ಇದ್ದಿದ್ದೇ ಬೇರೆ, ಬಿಗ್ ಬಾಸ್ ನಂತರದಲ್ಲಿ ಆಗಿದ್ದೇ ಬೇರೆ. ಸೊ ಅದೆಲ್ಲದ್ರ ಬಗ್ಗೆ ಕೂಡ ಮುಂದಿನ ಭಾಗದಲ್ಲಿ ಮಾತನಾಡ್ತಾ ಹೋಗೋಣ. ಧನ್ಯವಾದಗಳು. ಡೀಲ್ ಲೀಡರ್. BNTV, ಇದು ನಿಮ್ಮ ಧ್ವನಿ.